ಅಯೋಧ್ಯೆಯಲ್ಲಿ ರಾಮಲಲ್ಲಾ ಉದ್ಘಾಟನೆ ಅಧಿಕೃತವಾಗಿ ರಾಮಲಲ್ಲಾ ದೇವಸ್ಥಾನದ ಉದ್ಘಾಟನೆ ನಾಳೆ ಇಷ್ಟೊತ್ತಿಗೆ ಮುಗಿಯುವಂತ ಹಂತಕ್ಕೆ ಬರುತ್ತೆ. ನಾಳೆ ಇಷ್ಟೊತ್ತಿಗೆ ಶುರುವಾಗುತ್ತೆ. ಅದಕ್ಕೋಸ್ಕರ ಈಗಾಗಲೇ ದೇಶ ವಿದೇಶದಿಂದ ಅನೇಕ ಜನ ಗಣ್ಯರು ಬಂದಿದ್ದಾರೆ. ನಮ್ಮ ದೇಶದ ಅನೇಕ ಸ್ವಾಮೀಜಿಗಳು ಈ ಒಂದು ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋಗ್ಬೋದು, ಅಷ್ಟು ಜನ ಸ್ವಾಮೀಜಿಗಳು ಕೂಡ ದೇಶದ ಬೇರೆ ಬೇರೆ ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ಸ್ವಾಮಿಗಳಿದ್ದಾರೆ. ಅದರಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಇರ್ಬೋದು, ಪರಮಾತ್ಮ ಜ್ಞಾನಾನಂದ ಸ್ವಾಮಿಗಳಿರ್ಬೋದು, ಜ್ಞಾನಾನಂದ ಸ್ವಾಮಿಗಳಿರ್ಬೋದು, ಎಲ್ಲರೂ ಕೂಡ ಬಂದಿರುವಂತಹ ಸ್ವಾಮಿಗಳು ಶ್ರೀರಾಮನ ಅಧಿಕೃತವಾಗಿ ಶ್ರೀರಾಮ ಅವರನ್ನ ಅಯೋಧ್ಯೆಗೆ ಪುನಃ ವಾಪಸ್ ಕರೆತರುವಂಥದ್ದು, ಪುನರ್ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆ ಸ್ವಾಮಿಗಳನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಕೇಳ್ತಾ ಹೋಗೋಣ. ಸ್ವಾಮಿಗಳೇ, ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀರಿ. ಈ ಒಂದು ರಾಮನನ್ನ ನೋಡುವಂತಹ ದರ್ಶನ ಬಗ್ಗೆ ಸಾಕಷ್ಟು ಜನಗಿರುವಂಥದ್ದು. ಇವತ್ತಿನ ರಾಮನನ್ನ ನೀವು ಏನಂತ ಹೇಳಿ ಬರಮಾಡ್ಕೊಳ್ತೀರಾ ಇಲ್ಲಿಗೆ? ಹಲವಾರು ಶತಮಾನಗಳ ನಂತರದಲ್ಲಿ ಪ್ರಭು ಶ್ರೀರಾಮಚಂದ್ರ ಜನಿಸಿದ ಜಾಗದಲ್ಲಿಯೇ ನೂತನ ಸನಾತನ ಪರಂಪರೆಯ ಮಂದಿರವನ್ನು ಕಟ್ಟಿ ಶ್ರೀರಾಮಚಂದ್ರನ ಜನ್ಮಸ್ಥಳಕ್ಕೆ ಸರಿಯಾಗಿರ್ತಕ್ಕಂಥ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ನಮ್ಮ ದೇಶದಲ್ಲಿ ಮಾಡಲಾಗ್ತಾ ಇದೆ. ಆಧುನಿಕ ಯುಗದಲ್ಲಿ ಶ್ರೀರಾಮಚಂದ್ರನ ಕಾಲ 7-8 ಸಾವಿರ ವರ್ಷಗಳ ಹಿಂದಿನದು. ಆದರೆ ಈಗ ರಾಮಲಲ್ಲನಿಗೆ ನೂತನವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು, ಅದು ನಾಳೆ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಶ್ರೀರಾಮಚಂದ್ರ ನಮ್ಮ ದೇಶದ ಹೆಮ್ಮೆ, ಧರ್ಮದ ಒಂದು ಪ್ರತೀಕ. ಯಾವುದೇ ಕಾಲದ ರಾಜರುಗಳಿಗೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ರೋಲ್ ಮಾಡೆಲ್ ಆಗ್ತಕ್ಕಂತಹ ರೀತಿಯಲ್ಲಿ ಇರ್ತಕ್ಕಂಥ ರಾಮೋ ವಿಗ್ರಹವಾನ್ ಧರ್ಮ ಅಂದರೆ ಹೇಗಿರುತ್ತೆ ಅಂತಂದರೆ, ರಾಮಚಂದ್ರನ ವ್ಯಕ್ತಿತ್ವವನ್ನು ತಿಳ್ಕೊಂಡ್ರೆ ಧರ್ಮ ಹೇಗಿರುತ್ತೆ ಅಂತ. ಯಾಕೆ ಹೇಳ್ತಾರೆ ಅಂತಂದರೆ, ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅರ್ಥ ವಿಸ್ತೃತವಾಗಿ ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ. ನಾಡಾಳ್ತಕ್ಕಂಥ ರಾಜ ಕೇವಲ ರಾಜಕೀಯವಾಗಿ ಅಷ್ಟೇ ಇರ್ತಕ್ಕಂಥದ್ದಲ್ಲ, ಧರ್ಮವನ್ನು ಕೂಡ ತಿಳಿದವನಾಗಿರಬೇಕು, ಆಧ್ಯಾತ್ಮಿಕ ಭದ್ರ ಬುನಾದಿ ಇರಬೇಕು, ಆಧುನಿಕವಾಗಿರ್ತಕ್ಕಂಥ ಪ್ರಗತಿಯ ಮುಂದಾಲೋಚನೆ ಇರ್ತಕ್ಕಂಥ ವ್ಯಕ್ತಿಯು ಕೂಡ ಆಗಿರಬೇಕು. ಶ್ರೀರಾಮಚಂದ್ರ ಅವತಾರ ಪುರುಷನ ಹೌದು, ಅದು ಬೇರೆ ವಿಚಾರ. ಆದರೆ ನಾಡನ್ನು ಆಳ್ತಕ್ಕಂಥ ರಾಜ ಆಧ್ಯಾತ್ಮಿಕ ಮತ್ತು ಧರ್ಮವನ್ನು ಕೂಡ ಮೈಗೂಡಿಸ್ಕೊಂಡವನಾಗಿರಬೇಕು ಮತ್ತು ಲೋಕದ ಜನಗಳಿಗೆ ಬೇಕಾಗಿರ್ತಕ್ಕಂಥ ಆಧುನಿಕ ಸಂಪತ್ತನ್ನು ಕೂಡ ಸೃಷ್ಟಿಸ್ತಕ್ಕಂಥವನಾಗಬೇಕು. ಈ ಎರಡರ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಧರ್ಮ ಮತ್ತು ಆಧ್ಯಾತ್ಮ ಮತ್ತು ಆಧುನಿಕತೆ ಮೂರನ್ನು ಕೂಡ ಸಮ್ಮಿಶ್ರಣ ಮಾಡಿ ರಾಜ್ಯವನ್ನು ಆಳಿ ಅದನ್ನೇ ಜನಗಳಿಗೂ ಕೂಡ ತಿಳಿಸಿದಂಥ ಮಹಾನ್ ತ್ಯಾಗಮೂರ್ತಿ. ಅದಕ್ಕಾಗಿ ಶ್ರೀರಾಮಚಂದ್ರ ಯಾವುದೇ ಕಾಲಕ್ಕೂ ಕೂಡ ಪ್ರಸ್ತುತವಾಗ್ತಕ್ಕಂಥ ವ್ಯಕ್ತಿ ಮತ್ತು ರಾಜ ಮತ್ತು ಪ್ರಭು. ಹಿಂದೆ ಅಡಿಗಲ್ಲು ಸಮಾರಂಭಕ್ಕೂ ಕೂಡ ಬಂದಿದ್ರಿ, ಅಡಿಗಲ್ಲು ಹಾಕಿ ಹೋಗಿದ್ರಿ. ಇವತ್ತು ಅಡಿಗಲ್ಲಾಯಿತು, ರಾಮ ಮಂದಿರ ಪ್ರತಿಷ್ಠಾಪನೆ ಆಯಿತು, ನಾಳೆ ಪ್ರಾಣ ಪ್ರತಿಷ್ಠಾಪನೆಯಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಇದ್ರ ಬಗ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟು ಕಡಿಮೆ ಅವಧಿಯಲ್ಲಿ ದೇವಸ್ಥಾನದ ನಿರ್ಮಾಣ ಮುಗಿದು ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು. ಹಿಂದೆ ರಾಜ ಮಹಾರಾಜಗಳು ಕೂಡ ಕಟ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಗಿ ನಂತರದ ತಲೆಮಾರುಗಳಲ್ಲಿ ಬರ್ತಕ್ಕಂಥವ್ರು ದೇವಸ್ಥಾನವನ್ನು ಕಂಪ್ಲೀಟ್ ಮಾಡ್ತಾ ಇದ್ರು. ಆದರೆ ಈಗ ಕೇವಲ 3-4 ವರ್ಷಗಳಲ್ಲಿ ಈ ಕಾರ್ಯ ಮುಗ್ದಿರ್ತಕ್ಕಂಥದ್ದು ತುಂಬ ಸಂತೋಷ ಇದೆ. ನಾವು ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕದಿಂದ ಬಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಆಗ್ತಾ ಇರ್ತಕ್ಕಂಥ ತುಂಬ ಸಂತೋಷ ಆಗಿದೆ. ನಮ್ಮ ರಾಮ ಮಂದಿರ ಅಂತ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಕೂಡ ರಾಮ ಮಂದಿರಕ್ಕೂ ತುಂಬಾನೇ ಸಂಪರ್ಕಗಳಿರುವಂಥದ್ದು. ಅಡಿಗಲ್ಲಿನಿಂದ ಇರ್ಬೋದು, ವಿಗ್ರಹದಿಂದ ಇರ್ಬೋದು, ಇದ್ರ ಬಗ್ಗೆ ಏನು ಹೇಳ್ತಾರೆ ಗುರುಗಳು? ತುಂಬ ಸಂತೋಷ. ನಮಗೆ ಗೊತ್ತಿದೆ, ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಬಿದ್ದಿರ್ತಕ್ಕಂಥ ಮೂಲ ಕಲ್ಲು, ಸಬ್ಸ್ಟ್ರಕ್ಚರ್ಗೆ ಬಂದಿರತಕ್ಕಂಥ ಕಲ್ಲು ಕರ್ನಾಟಕದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಮಲಲ್ಲನ ಮೂಲ ಪ್ರತಿಷ್ಠಾಪನೆಗೊಳ್ತಾ ಇರ್ತಕ್ಕಂಥ ವಿಗ್ರಹವು ಕೂಡ ಕರ್ನಾಟಕದ ಶಿಲೆ, ಕರ್ನಾಟಕದ ಶಿಲ್ಪಿಗಳು ಕಳೆದಿರ್ತಕ್ಕಂಥದ್ದು. ಸಹಜವಾಗಿ ಸಂತೋಷ ಆಗ್ತದೆ. ಹಲವಾರು ವಿಚಾರಗಳಲ್ಲಿ ಸಾಕಷ್ಟು
ಆ, ಕುವೆಂಪು ಅವ್ರು ಹೇಳಿದರು, ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ. ಯಾವುದೇ ದೇಶದ ರಾಜ್ಯಗಳನ್ನು ಭಾರತ ಮಾತೆಯಿಂದ ಪ್ರತ್ಯೇಕ ಮಾಡಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಆದ್ರೂ ನಾವು ಕರ್ನಾಟಕದಿಂದ ಇಂದಿನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹಲವಾರು ಪ್ರಥಮಗಳನ್ನು, ಸಾಕಷ್ಟು ಪ್ರಮಾಣದ ಸೇವೆಯನ್ನು ಕರ್ನಾಟಕದಿಂದ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಆದಿಚುಂಚನಗಿರಿ ಮಠಕ್ಕೂ ಮತ್ತು ಈ ನಮ್ಮ ರಾಮ ಮಂದಿರಕ್ಕೂ ಅಯೋಧ್ಯೆಗೂ ಒಂದು ಸಂಬಂಧ ಇದೆ ಅನ್ನುವಂಥದ್ದು ಇರುವಂಥದ್ದು, ಒಂದು ಲಿಂಕ್ ಇದೆ ಅಂತೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕ್ಷೇತ್ರ ಆದಿಚುಂಚನಗಿರಿಯ ಬೆಟ್ಟದಲ್ಲಿ ದರ್ ಇಸ್ ಎ ಸ್ಟೋರಿ. ಆಂಜನೇಯ ಸ್ವಾಮಿಯಲ್ಲಿ ವಾಸ ಮಾಡ್ತಾ ಇದ್ದಂಥ ಒಂದು ಕಾಲ ಇದ್ದದ್ದು. ಆದರೆ ಗುರು ಗೋರಕ್ಷನಾಥರು ತಪಸ್ಸನ್ನು ಆಚರಿಸ್ಲಿಕ್ಕೋಸ್ಕರ ಸರಿಯಾದ ಜಾಗವನ್ನು ಅರಸಿ ಬಂದ ಸಂದರ್ಭದಲ್ಲಿ ಕ್ಷೇತ್ರ ಚುಂಚನಗಿರಿನಲ್ಲಿ ನೆಲೆಸಿ ಅಲ್ಲಿಯ ದಿವ್ಯತೆಯನ್ನು, ಭವ್ಯತೆಯನ್ನು ತಿಳಿದು ಅಲ್ಲಿ ಉರಿಗದ್ದಿಗೆ ಮತ್ತು ಜ್ವಾಲಾಪೀಠ ಅಂತ ಇದೆ, ಅದೇ ಜಾಗದಲ್ಲಿ ಕುಳಿತು ಜ್ಞಾನವನ್ನು ಪಡೆದು ಆ ಜಾಗದಿಂದ ಮುಂದೆ ಹೋಗೋದಕ್ಕೂ ಮುಂಚೆ ಜ್ಞಾನೋತ್ತರದಲ್ಲಿ ಧರ್ಮಪೀಠವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಕ್ಷೇತ್ರ ಆದಿಚುಂಚನಗಿರಿಯ ಗುರುಪೀಠ ಪ್ರಾರಂಭ ಆದಂತಹದ್ದು. ಈ ದೃಷ್ಟಿಯಿಂದ ಅಂತಹ ಗುರು ಗೋರಕ್ಷನಾಥರು ಉತ್ತರ ಭಾರತದ ಅಯೋಧ್ಯೆಯ ಭಾಗದಿಂದ ಬಂದಂತಹದ್ದು ಅಂತ ಒಂದು ಇತಿಹಾಸ ಇದೆ. ಆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಆದಿಚುಂಚನಗಿರಿಗೂ ಅಯೋಧ್ಯೆ ಅಥವಾ ಉತ್ತರ ಭಾರತಕ್ಕೂ ಅವಿನಾಭಾವ ಸಂಬಂಧ ಇದೆ. ಇನ್ನು ನಮ್ಮ ಜೊತೆ ಇನ್ನೂ ಅನೇಕ ಸ್ವಾಮೀಜಿಗಳಿದ್ದಾರೆ. ಅದರಲ್ಲೂ ನಾವು ಪ್ರಮುಖವಾಗಿ ನಾವು ಹೇಳೋದಾದ್ರೆ ಪರಮಾತ್ಮ ಸರಸ್ವತಿ ಇನ್ನೊಂದು ಸ್ವಾಮೀಜಿಗಳಿದ್ದಾರೆ. ಅವ್ರನ್ನ ನಾವು ಕೇಳ್ತಾ ಹೋಗೋಣ. ಮೂಲಃ ಅವರು ಬರುವಂತಿರುವ ಅವ್ರನ್ನ ಕೇಳ್ತಾ ಹೋಗೋಣ. स्वामीगढ़े गुरुजी, आप देख सकते हैं इधर नॉर्थ साउथ ऑफ इंडिया, नॉर्थ ऑफ इंडिया, राम मंदिर कैसे कनेक्ट कर सकते हैं? There is Hindi or English. There is no north of India and south of India. Ramayana and Mahabharata is a history, इतिहास है भारत का. And Ayodhya was a capital of Bharata even before Rama was born. Raghu Raja, even this Raja Harishchandra, when he ruled, Ayodhya was capital. And how big was a kingdom? There is a Vakya in Ramayana, Akshiti Paryantam. As long as the land extends, means till the sea begins. So what we call as Akhanda Bharata, that Akhanda Bharata was ruled from this Ayodhya city. Then where is north-south? This north-south divide is there after because of certain linguistic problem, but the divide is created by politicians. Bharata is one in terms of values, attitudes, culture, festivals, everything is one. Acharyas were born in south, some of them, but whole India followed Shankara is Jagat Guru. Krishna was born in north, but there is a south temple also. There is no divide, first of all, and we should not encourage that north-south. Linguistic issues should be resolved. Bharat has to become one. And I wish that Ayodhya should become capital of Bharata, who is a Bharatiya, where there is no Yuddha. Vasudhaiva Kutumbakam. And that is Ayodhya. That means Rama Janma Bhumi Sthapana should have been done before. In first time in 1930, two-nation theory emerged. In 1933, the first time the word Pakistan came. And within 17 years, they got the land. So Hindus did hope to get that Ram Janmabhoomi back. Movement started. It started with Somnath. But for whatever political compulsion, after the demise of Mahatma Gandhi and Sardar Patel, history took a wrong turn and Hindus had to wait all these 75 years almost after independence. So that pain which was hidden in the heart is coming out as a joy that we got back. After 500 years, it was a big struggle from the department. Now it's in a success mode, and now is our Rama is come back to Ayodhya.
ನೋಡಿ ಸರ್. Rama had never gone, by the way. It is said, Bhaya Prakata Krupala. Rama is here. So Rama is now manifesting. And though these Vidharmis could break the temple, but they could not destroy Rama from the heart of Hindu. And that Hindu heart, and that Rama sitting in Hindu heart is expressing joy for his new manifestation. So I greet all the Rama Bhaktas or all Hindus or all matured people who cherish the values that Rama taught. This is a great occasion, and I think this is the foundation stone for making Bharata as a Vishwa Guru. Bharat will not become Vishwa Guru just because of economic growth. The social and personal growth will make Vishwa Guru. So this is the foundation, and I am sure we will bring peace in the world. We will make the whole world Ayodhya. ನಮ್ಮ ಜೊತೆ ಇನ್ನೊಬ್ಬರು ಗುರುಗಳು ಸಹಿತ ಇದ್ದಾರೆ. ಇವರು ಕೂಡ ಜ್ಞಾನಂದ ಸ್ವಾಮೀಜಿಯವರು ಬೃಂದಾವನದಿಂದ ಬಂದಿದ್ದಾರೆ. ಗೀತಾ ಮनीषजी, स्वामी ज्ञानंद स्वामी जी. जी इधर राम तो कृष्ण का अनदर दूसरा अवतार है. आप इधर आई वो प्राण प्रतिष्ठापन में भागी हो रहे, आप क्या बोल रहे? हमें लगता है त्रेता के राम और द्वापर के कृष्ण, अंतर कहीं नहीं है, वो एक ही हैं. भगवान कृष्ण गीता में भी कहते हैं रामः शस्त्र भृतामहम, शस्त्रधारियों में राम मैं ही हूँ. और अब जिस समय कि अयोध्या में भगवान राम एक दिव्य स्वरूप में, दिव्य भव्य मंदिर में प्रतिष्ठित हो रहे हैं, उनकी प्राण प्रतिष्ठा कल हो रही है. हमें लगता है कि ये प्राण प्रतिष्ठा केवल एक मंदिर में प्रभु राम की प्राण प्रतिष्ठा नहीं है, ये जन जन में हर हृदय में राम के प्रति एक सम्मान की प्रतिष्ठा, राष्ट्र के स्वाभिमान की प्रतिष्ठा इस रूप में होने जा रही है. क्योंकि राम हमारी आस्था है, ये सत्य है, लेकिन राम एक परंपरा है, राम हमारी अस्मिता है, राम हमारे राष्ट्र का स्वाभिमान है, सम्मान है. राम हमारी हर रूप में एक प्रेरणा है. राम शांति है, राम सद्भाव है. और हमें लगता है कि ये प्रतिष्ठा पूरे विश्व में शांति और सद्भाव की प्रतिष्ठा का आधार बनेगी. ये प्रतिष्ठा वैल्यूज़ को एस्टेब्लिश करने का माध्यम बनेगी. ये प्रतिष्ठा आइडियल्स को, मॉरल्स को केवल हिंदू समाज में नहीं, पूरे विश्व, पूरी मानवता में प्रतिष्ठापित करने का एक माध्यम बनेगी. तो ये प्राण प्रतिष्ठा जहाँ हम सबका हर्ष, उल्लास, गर्व और गौरव है, वहीं पूरे विश्व में शांति और सद्भाव की प्रतिष्ठा करने का एक माध्यम भी है. ಹೀಗೆ ಅನೇಕ ಗುರುಗಳು ಹೇಳ್ತಿರುವಂತಹ ಮಾತೇನಂತಂದ್ರೆ ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ. गुरुजी आपने स्वामीनारायण स्वामी जी आप आइए, आज राम बंद पुनः प्राण प्रतिष्ठा हो रहे हैं, आप उसके बारे में बात. पहले तो ये पूरे विश्व के लिए गौरव का प्रसंग है कि हाँ, भगवान रामचंद्र जी विराजमान होंगे. खास करके मैं भारत के दक्षिण भाग में रहने वाले लोगों को वंदन करता हूँ, क्योंकि भगवान रामचंद्र जी उधर बहुत विचरण किया है, छोटे छोटे लोगों के यहाँ गए हैं. खास करके मैं मैसूर के नज़दीक में जो यादवगिरी पर्वत है उसको याद करूँगा. वहाँ मेलकोट है. मेलकोट में भगवान संपत नारायण जी की मूर्ति है. वास्तव में हमारा इतिहास यादवगिरी का ये कहता है कि ये मूर्ति ब्रह्मा जी ने भगवान रामचंद्र जी के पूर्वजों को दी थी. रामचंद्र जी उसकी पूजा करते थे. फिर उनकी पौत्री कनकमाला चंद्रवंश में गई तो चंद्रवंश में भगवान कृष्ण पूजा करते थे. भगवान कृष्ण जब अंतर्ध्यान होने लगे उस समय वो मूर्ति भगवान ने संपत नारायण जी की यादवाद्री में स्थापित की है.
तो पूरा भारतवर्ष एक प्रेम के बंधन से, भक्ति के बंधन से जुड़ा हुआ है। सभी भारत के दक्षिण भाग में रहने वाले भाई बहनों के हृदय में विराजमान भगवान श्री राम श्री कृष्ण जी को वंदन करते हुए जय श्री राम। ಇನ್ನು ಅನೇಕ ಗುರುಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಂದ್ರೆ ಒಂದು ಕಡೆ ರಾಮ ಅನ್ನುವಂಥದ್ದೇನಿದೆ, ಇದು ಕೇವಲ ಭಾರತ ಮಾತ್ರ ಅಲ್ಲ, ಅದರ ಉತ್ತರ ಭಾರತ ಅಲ್ಲ, ದಕ್ಷಿಣ ಭಾರತ ಅಲ್ಲ, ಇಡೀ ಭಾರತಕ್ಕೆ ಸೇರುವಂಥದ್ದು. ಹೀಗೆ ಅನೇಕ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಪ್ರಶ್ನೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರಿಗೂ ಕೂಡ ಇರುವಂಥದ್ದು. ಸ್ವಾಮಿಗಳೇ, ಇಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ಇಲ್ಲಿ ನಾವು ಆದಿಚುಂಚನಗಿರಿ ಮಠವನ್ನ ತೆರೀತೀವಿ ಅನ್ನೋ ಒಂದು ಶಾಖವನ್ನ ತೆರೀತೀವಿ ಅನ್ನೋ ಒಂದು ಮಾಹಿತಿ ಇದೆ. ಇದ್ರ ಬಗ್ಗೆ ಹೌದು. ಸಾಮಾನ್ಯವಾಗಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖೆಗಳು ದೇಶದುದ್ದಕ್ಕೂ ಇದ್ದೇವೆ. ಅದರಲ್ಲಿ ಕೂಡ ಉತ್ತರ ಭಾರತದಲ್ಲಿ ಈಗಾಗಲೇ ವಾರಣಾಸಿಯಲ್ಲಿ ಮಠ ಇದೆ, ನಿಮಗೆ ಗೊತ್ತು. ಶ್ರೀರಾಮಚಂದ್ರ ವನವಾಸ ಮಾಡಿದ 12 ವರ್ಷ ವನವಾಸ ಮಾಡಿದ ಚಿತ್ರಕೂಟದಲ್ಲಿ ಮಠ ಇದೆ. ಸೀತಾದೇವಿ ದೇಹ ಬಿಟ್ಟಂಥ ಜಾಗ ನೈಮಿಷಾರಣ್ಯದಲ್ಲಿದೆ. ಹಾಗಾಗಿ ಅಯೋಧ್ಯೆಯಲ್ಲಿ ಕೂಡ ಒಂದು ಶಾಖೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಇಚ್ಛೆ ಇದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ತಾರೆ. ಭಕ್ತಾದಿಗಳ ಕೋರಿಕೆ ಮೇರೆಗೆ ಮತ್ತು ಅವರ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕರ್ನಾಟಕದವರು ಅಯೋಧ್ಯೆಗೆ ಬಂದ ಸಂದರ್ಭದಲ್ಲಿ ಸಹಜವಾಗಿಯೇ ಸಹಕಾರಿ ಆಗಲಿ ಅಂತ ಶ್ರೀಮಠದ ಶಾಖೆಯನ್ನು ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಇನ್ನು ಇಬ್ಬರು ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀವಿ. ಈ ಸ್ವಾಮಿಗಳ ಅಂಶಗಳೇನಂತಂದ್ರೆ, ಸ್ವಾಮೀಜಿ, ಈ ಕಿಷ್ಕಿಂದೆ आपको पता है किष्किंधे में हनुमान जन्म हुआ था, किष्किंधे से इधर आए, राम जी को हेल्प करने के लिए आया था. उसके बारे में किष्किंधे में इम्प्रूव करना चाहिए, उसके बारे में आप क्या बोल सकते हैं? जहाँ जहाँ वनवास के दौरान श्री रामचंद्र जी महाराज, माता सीता, लक्ष्मण जी गए और जिन जिन स्थानों पर गए उन सभी स्थानों को विकसित करना चाहिए. और ये प्राचीन परंपरा जो हमारी सनातन धर्म की है, तो ये तो हमारी संस्कृति में, हमारे सनातन धर्म में प्राण डालने का कार्य है. जहाँ जहाँ हमारे इन सब युग पुरुषों के चरण पड़े हैं, उन सभी स्थानों से प्रेरणा, शक्ति और धर्म का जो स्रोत है, राम जो है वो भारतीय संस्कृति के, सनातन धर्म के, वैदिक मान्यताओं के, मर्यादाओं के प्राण स्वरूप हैं. जहाँ जहाँ उनके चरण पड़े उन सभी जगहों को पुनः विकसित करना चाहिए और उनके स्मारक के रूप में वो सब चीजें पुनरुद्धार होना चाहिए. ಇಷ್ಟು ಸ್ವಾಮಿಗಳು ಹೇಳ್ತಿರುವಂಥದ್ದು. ಈಗ ಕೇವಲ ನಮಗೆ ದಕ್ಷಿಣ ಭಾರತ ಅಲ್ಲ, ಉತ್ತರ ಭಾರತ ಅಲ್ಲ, ಇಡೀ ದೇಶದ ಬೇರೆ ಬೇರೆ ರಾಜ್ಯದಿಂದ ಅನೇಕ ಮಂದಿ ಸ್ವಾಮಿಗಳಲ್ಲಿ ಆಗಮಿಸಿದ್ದಾರೆ. ಎಲ್ಲರ ಕೋರಿಕೆ ಇರುವಂಥದ್ದು ಏನಂತಂದ್ರೆ, ರಾಮನ ಜನ್ಮಭೂಮಿ, ರಾಮನ ಸುಮಾರು ವರ್ಷಗಳ ಬೇಡಿಕೆ ಏನಿತ್ತು, ಸುಮಾರು ವರ್ಷಗಳಿಂದ ರಾಮನ ಪುನರ್ ಮಂದಿರ ನಿರ್ಮಾಣ ಮಾಡಬೇಕಿತ್ತು, ಪುನರ್ ಪ್ರತಿಷ್ಠಾಪನೆ ಆಗಬೇಕಿತ್ತು, ಅದು ಆಗಿದೆ ಅನ್ನೋ ಒಂದು ಸಂತೋಷನ ಅವ್ರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆ ಆರ್ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.